ಕೋಇನ್ಸಿಡೆಂಟ್ ಲೈನ್ಸ್ ಅನ್ನೋದು ಕೂಡ ಕಾನ್ಸಿಸ್ಟೆಂಟ್ ಇದ್ದಾರೆ. ಇಲ್ಲಿ ಎಫ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕ್ವಶನ್ ಕೇಳಿದ್ರು. ಇಲ್ಲಿ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇನ್ನೇನು ಉಳಿಯುತ್ತೆ ಎನ್. ಹಂಗಾಗಿ ಈ ಎ ಬಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಎ ಬಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಪಿ ಪಿ ಆರ್. A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು C1 ಬೈ C2. ಹಿಂಗೆಲ್ಲವೂ ಈಕ್ವಲ್ ಆಯ್ತು ಅಂತಂದ್ರೆ ಇಟ್ ಇಸ್ ಎ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಬೈ ಎ ಕ್ರೈಟೇರಿಯಾ ಪ್ರಕಾರ ಇವೆರಡು ಟ್ರಯಾಂಗಲ್ಸ್ ಏನಾಗ್ತವೆ ಅಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಆಗ್ತವೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಪ್ರಿಪರೇಷನ್ ನನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆಲ್ಮೋಸ್ಟ್ ಅಲ್ಲ ನಾನು ಶೇರ್ ಮಾಡಿರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳೇ ರಿಪೀಟೆಡ್ ಆಗಿರೋದು ನೋಡಿದ್ವಿ ನಾವು. ಈ ವಿಡಿಯೋದಲ್ಲಿ ನಾನು ಕೀ ಆನ್ಸರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್. ಕ್ವಶನ್ ನಂಬರ್ 1 ಇಂದ 38 ವರೆಗೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸಮ್ ಪಾರ್ಟ್ಗಳು ಬರ್ತವೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಈ ತರ ವಿಡಿಯೋಸ್ಗಳು ರಿಲೀಸ್ ಮಾಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡ್ತಾ ಹೋಗಿ ವಿಡಿಯೋವನ್ನ. ಈ ಒಂದು ವಿಡಿಯೋದಲ್ಲಿ ನಾನು MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್ ಮಾತ್ರ ತಗೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ 2 ಮಾರ್ಕಿಂದು, 3 ಮಾರ್ಕಿಂದು, 4 ಮಾರ್ಕಿಂದು ಮತ್ತೆ 5 ಮಾರ್ಕಿಂದ ಪ್ರಾಬ್ಲಮ್ಸ್ ಅನ್ನ ವಿತ್ ಡೀಟೇಲ್ ಆಗಿ ನೋಡ್ಕೊಂತ ಹೋಗೋಣಂತೆ. ಈಸಿ ಇರ್ತಕ್ಕಂಥವನ್ನ ಸ್ಕಿಪ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಪ್ರೂವ್ ದಟ್ ಇರ್ಯಾಷನಲ್ ನಂಬರ್ ಅಂತಕ್ಕಂಥದ್ದೊಂದು HCF LCM ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದು ಥಿಯರಮ್ಸ್, ಈ ತರ ಸಿಂಪಲ್ ಆಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳನ್ನ ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಅಪ್ಲೈಡ್ ಕ್ವಶನ್ಸ್ ಗಳು ಏನದಾವಲ್ಲ ಆ ಅಪ್ಲೈಡ್ ಕ್ವಶನ್ಸ್ ಅನ್ನ ಮಾತ್ರ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 1 to 16 ವರೆಗೂ ಬರ್ತಕ್ಕಂತಹ MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್ಸ್ ಅನ್ನ ಇದರಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಹಿಂಗಿದೆ: ಇಫ್ A and B ಆರ್ 2 co-primes then their LCM ಅಂತ ಕೇಳಿದರೆ. ಇಲ್ಲಿ A and B ಆರ್ ದ 2 co-primes ಅಂತ ಕೇಳಿದ್ರೆ, ಎಕ್ಸಾಂಪಲ್ 3 ಮತ್ತೆ 5 ಅನ್ನ ಒಂದು co-prime ಬಂದಾಗ ಈ ಎರಡು ನಂಬರ್ಸ್ ಗಳನ್ನ LCM ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 3 5 ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಅದೇ ತರ co-primes 2 ಮತ್ತೆ 3 ಅನ್ನೋದು ಕೂಡ ಒಂದು ಪ್ರೈಮ್ ನಂಬರ್ಸ್ ಆಗ್ತವೆ. co-primes ಅಂತಂದ್ರೆ ಪ್ರೈಮ್ ನಂಬರ್ಸ್ ಗಳು, ಎರಡು ಪ್ರೈಮ್ ನಂಬರ್ಸ್ ಗಳು. ಇವನ್ನ ಸಪೋಸ್ ಏನಾದ್ರು 4 6 ಅಂತ ಕೇಳಿದಾಗ ಇದು ಕಾಂಪೋಸಿಟ್ ನಂಬರ್ ಆಗುತ್ತೆ. ಅವಾಗ ನಾವು ಇದನ್ನೇನ್ ಮಾಡ್ತೀವಿ ಅಂತಂದ್ರೆ 2 2s 2 3s ಈ ತರ LCM ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ co-primes ಆಗಿರೋದ್ರಿಂದ ಇದು ಪ್ರೈಮ್ ನಂಬರ್ ಆಗಿದೆ, ಇದು ಕೂಡ ಪ್ರೈಮ್ ನಂಬರ್ ಆಗಿದೆ. ಇವೆರಡನ್ನು ನಾವು LCM ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಅಂದ್ರೆ 2 3s 6 ಅಂತ ಬರೀತೀವಿ, ಅಥವಾ 3 5s 15 ಅಂತ ಬರೀತೀವಿ ಮಲ್ಟಿಪ್ಲೈ ಮಾಡಿ. ಇಲ್ಲಿ A and B ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇದ್ರದ್ದು LCM ಏನಾಗುತ್ತೆ ಅಂತಂದ್ರೆ A ಇಂಟು B ಅಂತ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಗೆ ಆಪ್ಷನ್ A ಇಂಟು B ಅಂತ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್: ಇಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಈಸ್ ಇನ್ಕಾನ್ಸಿಸ್ಟೆಂಟ್ then the lines represented by the equations are ಅಂತ ಕೇಳಿದ್ದಾರೆ. ಇಂಟರ್ಸೆಕ್ಟಿಂಗ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್. ನೀವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕೇಳೇ ಇರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ ಇದಾವೆ. ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್. ಈ 3 ಆಪ್ಷನ್ಸ್ ನಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಯಾವುದೇ ಒಂದು ಕ್ವಶನ್ ಅನ್ನ ನೀವು ಆನ್ಸರ್ ಮಾಡ್ತಾ ಇರಬೇಕಾದ್ರೆ ಇದು ಯಾವುದು MCQ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದು ಅಲ್ಲ ಅನ್ನೋದು ಒಂದ್ ವೇಳೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂತಂದ್ರೆ ಯಾವ್ದು ಅಲ್ಲೋ ಅದನ್ನ ರಿಮೂವ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತೂ ಅಲ್ವೇ ಅಲ್ಲ, ಇದನ್ನ ಬಿಟ್ಟಾಕ್ತಿರಿ. ಇನ್ನು 3 ಇದಾವೆ: ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್. ಇದರಲ್ಲಿ ಇಟ್ ಈಸ್ ಅನ್ ಇನ್ಕಾನ್ಸಿಸ್ಟೆಂಟ್ ಅಂತ ಹೇಳಿದ್ದಾರೆ. ನಿಮಗೆ ಕಾನ್ಸಿಸ್ಟೆಂಟ್ ಅಂತ ಮೀನಿಂಗ್ ಅನ್ನ ತಿಳ್ಕೊಬೇಕು ಫಸ್ಟ್. ಕಾನ್ಸಿಸ್ಟೆಂಟ್ ಅಂತಂದ್ರೆ ಲೈನ್ಸ್ ಗಳು ಒಂದಕ್ಕೊಂದು ಹಿಂಗ್ ಟಚ್ ಆಗೋದು, ಅಥವಾ ಒಂದ್ರ ಮೇಲ್ಗಡೆ ಹಿಂಗ್ ಹೋಗೋದು, ಇದಕ್ಕೆ ನಾವು ಕಾನ್ಸಿಸ್ಟೆಂಟ್ ಅಂತ ಕರಿತೀವಿ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅನ್ನೋದು ಕಾನ್ಸಿಸ್ಟೆಂಟ್, ಕೋಇನ್ಸಿಡೆಂಟ್ ಲೈನ್ಸ್ ಅನ್ನೋದು ಕೂಡ ಕಾನ್ಸಿಸ್ಟೆಂಟ್. ಹಂಗಾದ್ರೆ ಪ್ಯಾರಲಲ್ ಲೈನ್ಸ್ ಅನ್ನೋದನ್ನ ಏನೋ ಹಂಗಾದ್ರೆ ಇಟ್ ಈಸ್ ಅನ್ ಇನ್ಕಾನ್ಸಿಸ್ಟೆಂಟ್. ದೇರ್ ಫೋರ್ ಯಾವ್ದು ಪ್ಯಾರಲಲ್ ಲೈನ್ಸ್ ಬರ್ತಾವೋ ಈ ತರ ಅದನ್ನ ನಾವು ಇನ್ಕಾನ್ಸಿಸ್ಟೆಂಟ್ ಅಂತ ಕರಿತೀವಿ. ಅಂಡ್ ಕಂಡೀಷನ್ಸ್ ನಿಮಗೆ ಗೊತ್ತೇ ಇದೆ. A1 by A2 ಈಸ್ ಈಕ್ವಲ್ ಟು ಈಸ್ ನಾಟ್ ಈಕ್ವಲ್ ಟು B1 by B2 ಆದ್ರೆ, A1 by A2 is not equal to B1 by B2 ಆದ್ರೆ ಇಟ್ ಈಸ್ ಅನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಈ ತರದಿರ್ತಕ್ಕಂಥ ಲೈನ್ಸ್ ಗಳನ್ನ ಅಂತ ಕರಿತೀವಿ. ಇದನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ಪ್ಯಾರಲಲ್ ಲೈನ್ಸ್ ಗೆ ಕಂಡೀಷನ್ ಏನಪ್ಪಾ ಅಂತಂದ್ರೆ A1 by A2 is equal to B1 by B2 is not equal to C1 by C2 ಅಂತ ಕರಿತೀವಿ. ಕೋಇನ್ಸಿಡೆಂಟ್ ಲೈನ್ಸ್ ಎಲ್ಲವೂ ಈಕ್ವಲ್ ಆಗಿರ್ಬೇಕು. A1 by A2 is equal to B1 by B2 is equal to C1 by C2 ಆದ್ರೆ ಇಟ್ ಈಸ್ ಎ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಹೀಗೆ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಲೈನ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಕ್ವಶನ್ ನಂಬರ್ 2. ಅಂಡ್ ಕ್ವಶನ್ ನಂಬರ್ 3 ಏನೈತಿ ಅಂತಂದ್ರೆ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ P of x is equal to 7x to the power of 4
ಮೈನಸ್ 2x³ ಪ್ಲಸ್ 3x² ಪ್ಲಸ್ x ಮೈನಸ್ 3 ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ 1 4 3 2. ನಿಮಗೆ ಗೊತ್ತೇ ಇದೆ, ಯಾವ್ದಾದ್ರು ಒಂದು ಪಾಲಿನಾಮಿಯಲ್ ಈ ತರ ಬಂದಿದೆ ಅಂತಂದ್ರೆ ಒಂದು ಎಕ್ಸ್ ಅನ್ನೋ ಒಂದು ವೇರಿಯಬಲ್ಸ್ ಗಳಲ್ಲಿ ವೇರಿಯಬಲ್ ನ ಹೈಯೆಸ್ಟ್ ನಂಬರ್ ಅನ್ನ ನಾವು ಡಿಗ್ರಿ ಅಂತ ಕರಿತೀವಲ್ಲ. ಸೊ ಇದರಲ್ಲಿ x⁴ ಅಂತ ಇರೋದ್ರಿಂದ ಆಪ್ಷನ್ ಬಿ ಅನ್ನೋದು 4 ಆಗುತ್ತೆ. ದಟ್ ಈಸ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ನೆಕ್ಸ್ಟ್ ಇದಾದ್ಮೇಲೆ ಕ್ವಶನ್ ನಂಬರ್ 4 ಈ ತರ ಇದೆ ನೋಡ್ರಿ. ಕ್ವಶನ್ ನಂಬರ್ 4 ಈ ತರ ಇದೆ. ಇನ್ ದ ಫಾರ್ಮುಲಾ ಟು ಫೈಂಡ್ ದ ಮೀಡಿಯನ್ ಆಫ್ ದ ಗ್ರೂಪ್ಡ್ ಕ್ಲಾಸ್ ಗ್ರೂಪ್ಡ್ ಡಾಟಾ, median is equal to L plus n/2 minus FC divided by F into H. Here F refers ಅಂತ ಇದೆ lower limit of the median class ಅಂತ ಆಪ್ಷನ್ ಎ, frequency of the median, cumulative frequency, size of the class interval ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಫ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್ ಅನ್ನೋದು 0 to 10 ಈ ತರ ಇರ್ತಕ್ಕಂಥದ್ದು ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೋಡ್ತೀವಲ್ಲ, ಅದು ಲೋವರ್ ಲಿಮಿಟ್ ಅಂತ ಆಗುತ್ತೆ. ಅಂಡ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ನಿಮ್ಗೆ ಗೊತ್ತೇ ಇದೆ, ಎಫ್ ಸಿ ವ್ಯಾಲ್ಯೂವನ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಐತಲ್ಲ, ಅದನ್ನ ಎಚ್ ಅಂತ ಬರಿತೀವಿ. ಹಂಗಾದ್ರೆ ಯಾವುದು ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ದಟ್ ಈಸ್ ಆಪ್ಷನ್ ಬಿ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಎ ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಎ ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಅಂತ. ಇಲ್ಲಿ ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಅಂತಂದ್ರೆ ಇಲ್ಲಿ -5 ಅನ್ನೋದು ಇಟ್ ಈಸ್ ನಾಟ್ ಎನ್ ಪ್ರೊಬಬಿಲಿಟಿ. ಪ್ರೊಬಬಿಲಿಟಿ ಅನ್ನೋದು 0 to 1 ಒಳಗಡೆ ಮಾತ್ರ ಇರುತ್ತೆ. ಇಲ್ಲಿ ನೀವು ಇದನ್ನೆಲ್ಲ ನೋಡ್ತಾ ಇದ್ದೆ ಅಂತಂದ್ರೆ ಆಪ್ಷನ್ ಎ ಬಿ ಸಿ ಡಿ ನೋಡ್ತಾ ಇದ್ದೆ ಅಂತಂದ್ರೆ ಆಪ್ಷನ್ ಸಿ 1.5 ಐತೆ, 1 ಅನ್ನ ದಾಟಿ ಹೋಗ್ಬಿಟ್ಟಿದೆ. 5/2 ಡಿವೈಡ್ ಮಾಡಿದ್ರೆ 2.5 ಬರ್ತತಿ. ಹಂಗಾಗಿ ಇಟ್ ಈಸ್ ನಾಟ್ ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್. ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು ಯಾವುದು 1/5. ಇದನ್ನ ಡಿವೈಡ್ ಮಾಡಿದ್ರೆ ಸೊ 0 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಅದನ್ನೇ ಹೇಳ್ತೀವಿ ಪ್ರೊಬಬಿಲಿಟಿ ಆಫ್ ಎ ಶೋರ್ ಇವೆಂಟ್ ಈಸ್ 1 ಅಂಡ್ ಪ್ರೊಬಬಿಲಿಟಿ ಆಫ್ ಎ 0 ಇವೆಂಟ್ ಇಂಪಾಸಿಬಲ್ ಇವೆಂಟ್ ಈಸ್ 0 ಅಂತ ಕರಿತೀವಿ. ಸೊ ಇವೆರಡರ ಮಧ್ಯದಲ್ಲಿ ಏನು ಬರ್ತದಲ್ಲ ಅದನ್ನ ನಾವು ಪ್ರೊಬಬಿಲಿಟಿ ನಲ್ಲಿ ಕಲಿತಾ ಹೋಗ್ತೀವಿ. ಸೊ ಆನ್ಸರ್ ಇಲ್ಲಿ ಬಿ ಬಂತು, ದಟ್ ಈಸ್ 1/5 ಅಂತ ಕರಿತೀವಿ. ನೆಕ್ಸ್ಟ್ 6th ಕ್ವಶನ್ ಏನೈತಲ್ಲ ಇಲ್ಲಿ, ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ. ನಿಮಗೆ ಗೊತ್ತೇ ಇದೆ ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2 ಅಂಡ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2. ಇವೆರಡನ್ನ ಆಡ್ ಮಾಡಕ್ ಕೊಟ್ಟಿದ್ದಾರೆ. ಇಲ್ಲಿ 1/2 ಪ್ಲಸ್ 1/2 ಆಡ್ ಮಾಡಿದೆ ಅಂತಂದ್ರೆ ಮತ್ತೆ ಆನ್ಸರ್ 1 ಬರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ, ದಟ್ ಈಸ್ ಸಿ ಬಂತು 1 ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 7th ಒನ್, ನಿಮಗೆ ಗೊತ್ತೇ ಇದೆ ಸೈಡ್ ಎ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ದಟ್ ಈಸ್ 6 ಸೆಂಟಿಮೀಟರ್. ಈಗ ವಾಲ್ಯೂಮ್ ಅಂತ ಫೈಂಡ್ ಔಟ್ ಮಾಡ್ಬೇಕಾದ್ರೆ ವಾಲ್ಯೂಮ್ ಆಫ್ ಎ ಕ್ಯೂಬ್ ನೋಡ್ರಿ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ವಿತ್ ಹೆಡ್ಜ್ ಆಫ್ ದ ಲೆಂತ್ 6 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ವಾಲ್ಯೂಮ್ ಗೊತ್ತೇ ಇದೆ, ಎ ಕ್ಯೂಬ್ ಅಂತ ಬರಿತೀವಿ. ಇಲ್ಲಿ ಎ ವ್ಯಾಲ್ಯೂ 6 ಐತೆ, 6 into 6 into 6 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 216 ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಹಂಗಾಗಿ 7th ಒನ್ಗೆ ಆನ್ಸರ್ 216 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ಕ್ವಶನ್ ನಂಬರ್ 8th ಒನ್, ಇದು ಸ್ವಲ್ಪ ನಿಮಗೆ ಆಲ್ಮೋಸ್ಟ್ ಇವನ್ನೆಲ್ಲ ಮಾಡಿರ್ತೀರಿ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು. ದ ಡಿಫರೆನ್ಸ್ ಒಬ್ಟೈನ್ಡ್ ವೆನ್ ದ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಸಮ್ ಆಫ್ n ಈವನ್ ನ್ಯಾಚುರಲ್ ನಂಬರ್ಸ್. ನಿಮ್ಗೆ ಗೊತ್ತಿದೆ, ನೀವು ಫಾರ್ಮುಲಾದಲ್ಲಿ ಬರ್ಕೊಂಡಿರ್ತೀರಿ ಕ್ವಶನ್ ನೋಟ್ಸ್ ನಲ್ಲಿ, ಎಸ್ ಎನ್ ಇಸ್ ಈಕ್ವಲ್ ಟು n ಇಂಟು n ಪ್ಲಸ್ 1 ಅಂತ. ಇದು ಈವೆನ್ ನಂಬರ್ಸ್ ಅನ್ನ, ಬರೀ ಈವೆನ್ ನಂಬರ್ಸ್ ಗಳನ್ನ ಮಾತ್ರ ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂತ ಒಂದು ಫಾರ್ಮುಲಾ ಇದು. ಅದೇ ತರ ಎಸ್ ಎನ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಇದು ಓನ್ಲಿ ಆಡ್ ನಂಬರ್ಸ್, ಆಡ್ ನ್ಯಾಚುರಲ್ ನಂಬರ್ಸ್ ಅನ್ನ ಸಮ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅಂಡ್ ಈವೆನ್ ನ್ಯಾಚುರಲ್ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದ್ರದ್ದು ಡಿಫರೆನ್ಸ್ ಕೇಳಿದ್ದಾರೆ ಅವರು. ಈವೆನ್ ನ್ಯಾಚುರಲ್ ನಂಬರ್ಸ್ ನಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಅಥವಾ ಡಿಫರೆನ್ಸ್ ಮಾಡಿದ್ರೆ ಆನ್ಸರ್ ಏನಾಗಬಹುದು ಅಂತ ಕೇಳಿದ್ದಾರೆ. ಸೊ ವಿ ನೋ ದಟ್ ಇದನ್ನ n ಇಂಟು n ಪ್ಲಸ್ 1 ನಲ್ಲಿ ಮೈನಸ್ n ಸ್ಕ್ವೇರ್ ಅನ್ನ ಸಬ್ಟ್ರಾಕ್ಷನ್ ಮಾಡ್ತೀವಿ. ಇದನ್ನ 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಮಾನೋಮಿಯಲ್ ಇಂದ ಬೈನೋಮಿಯಲ್ಗೆ n ಇಂಟು n ಅಂತಂದ್ರೆ n ಸ್ಕ್ವೇರ್ ಪ್ಲಸ್ n ಇಂಟು 1 ಅಂತಂದ್ರೆ n ಮೈನಸ್ n ಸ್ಕ್ವೇರ್. ಇಲ್ಲಿ n ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇನ್ನೇನು ಉಳಿಯುತ್ತೆ n. ಹಂಗಾದ್ರೆ ಇಲ್ಲಿ ಆನ್ಸರ್ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡ್ರಿ ನಿಮ್ಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ n. ಈ ತರ ನಾವು ಇದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಕ್ವಶನ್ ನಂಬರ್ 8th ಒನ್.
ನೆಕ್ಸ್ಟ್ ಕ್ವಶನ್ ನಂಬರ್ 9 ಅಂತೂ ಸಿಂಪಲ್ ಆಗಿದೆ. ಇದು 1 ಮಾರ್ಕ್ ಶಾರ್ಟ್ ಆನ್ಸರ್ ಕ್ವಶನ್ ಇದು. ರೈಟ್ ದ ನಂಬರ್ ಆಫ್ zeros of the polynomial y is equal to p of x from the given graph ಅಂತ ಕೇಳಿದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ನಿಮ್ ಕ್ಲಾಸ್ ನಲ್ಲಿ ಹೇಳಿರ್ತಾರೆ ನಿಮ್ ಟೀಚರ್ಸ್. ಇದು ಈ ಕರ್ವ್ ಅನ್ನೋದು ಎಷ್ಟು ಟೈಮ್ಸ್ ಹಿಂಗ ಎಕ್ಸ್ ಆಕ್ಸಿಸ್ ಗೆ ಟಚ್ ಆಗೋಗುತ್ತೋ ಅಷ್ಟು ನಂಬರ್ ಆಫ್ ಜೀರೋಸ್ ಇರ್ತವೆ. ಇಲ್ಲಿ 3 ಟೈಮ್ಸ್ ಟಚ್ ಆಗೋಗಿದೆ ನೋಡ್ರಿ. ಇಲ್ಲಿ 1 2 ಮತ್ತೆ 3 ಟೈಮ್ಸ್ ಟಚ್ ಆಗೋಗಿರೋದ್ರಿಂದ ಆನ್ಸರ್ ಎಷ್ಟಾಗುತ್ತೆ ಅಂತಂದ್ರೆ n is equal to 3. ನಂಬರ್ ಆಫ್ ಟರ್ಮ್ಸ್ ನಂಬರ್ ಆಫ್ ಜೀರೋಸ್ ಎಷ್ಟಾಗ್ತವೆ ಅಂತಂದ್ರೆ 3 ಅಂತ ಬರೀತೀವಿ. ಇದು ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 10, ರೈಟ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ a, b ಫ್ರಮ್ ದ ಆರಿಜಿನ್. ಫ್ರಮ್ ದ ಆರಿಜಿನ್ ಅಂತಂದ್ರೆ ನಿಮಗೆ ಗೊತ್ತೇ ಇದೆ, ಫ್ರಮ್ ದ ಆರಿಜಿನ್ ಅಂತಂದ್ರೆ ಇಲ್ಲಿ 0, 0 ಅಂತ ತಗೊಳ್ತೀವಿ. ಪಾಯಿಂಟ್ ಪಿ ಅನ್ನ ತಗೊಳ್ಳೋದಾದ್ರೆ a, b ಅಂತ ತಗೊಂತೀವಿ. ಇದು x1 y1, ಇದು x2 y2. ನಿಮಗೆ ಗೊತ್ತೇ ಇದೆ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ x2 - x1 ಅಂತಂದ್ರೆ 0 - a ಅಂತ ಬರೀತೀವಿ, ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ y2 - y1 ಅಂತಂದ್ರೆ 0 - b ಅಂತ ಬರುತ್ತೆ, ಇದು ಮತ್ತೆ ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -a ಸ್ಕ್ವೇರ್ ಅಂತಂದ್ರೆ a ಸ್ಕ್ವೇರ್ ಆಗುತ್ತೆ, ಪ್ಲಸ್ -b ಸ್ಕ್ವೇರ್ ಅಂತಂದ್ರೆ b ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತಂದ್ರೆ ಇದು ಡಿಸ್ಟೆನ್ಸ್ ಆಗುತ್ತೆ ಫ್ರಮ್ ದ ಆರಿಜಿನ್. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲಿ ಡಿಸ್ಟೆನ್ಸ್ d is equal to square root of a square plus b square ಅಂತ ಬರೀತೀವಿ ಕ್ವಶನ್ ನಂಬರ್ 10th ಒನ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 11th ಒನ್ಗೆ, ಇನ್ ದ ಫಿಗರ್ ರೈಟ್ ದ ಸೈಡ್ ಆಫ್ ದ ಟ್ರಯಾಂಗಲ್ PQR ಕರೆಸ್ಪಾಂಡಿಂಗ್ ಟು ದ ಸೈಡ್ ಆಫ್ AB ಆಫ್ ಟ್ರಯಾಂಗಲ್ ABC. ಇಲ್ಲಿ ನಿಮ್ಗೆ ಎರಡು ಟ್ರಯಾಂಗಲ್ ಕಾಣಿಸ್ತಿದಾವೆ. PQR ಅನ್ನೋ ಈ ಟ್ರಯಾಂಗಲ್ ನಲ್ಲಿ ಮತ್ತೆ ABC ಅನ್ನೋ ಈ ಟ್ರಯಾಂಗಲ್ ನಲ್ಲಿ ಈ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಪ್ರೂವ್ ಮಾಡಿಕೊಂಡು ಈ AB ಸೈಡ್ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂತ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ಇದನ್ನ ನಾವು ರೊಟೇಟ್ ಮಾಡಿದಾಗ ನೋಡ್ರಿ, ಇದು ಫಸ್ಟ್ನೇ ಟ್ರಯಾಂಗಲ್ ಅನ್ನ ಹಿಂಗ್ ಬರ್ಕೊಳ್ತೀನಿ ಡೈರೆಕ್ಟ್ ಆಗಿ. ಇದನ್ನ ಇಲ್ಲಿ P, ಇಲ್ಲಿ R, ಇದು Q. ಇಲ್ಲಿ ನಮಗೆ 60 ಡಿಗ್ರಿ ಅಲ್ಲಿ ಕೊಟ್ಟಿದ್ದಾರೆ ಅವರು, ಅದ್ರ ಪ್ರಕಾರ. ದೆನ್ ಇಲ್ಲಿ 60 ಡಿಗ್ರಿ ಕೊಟ್ಟಿದ್ದಾರೆ, ಇಲ್ಲಿ 80 ಡಿಗ್ರಿ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ತೀನಿ. ಈ ಒಂದು ಟ್ರಯಾಂಗಲ್ ಪಕ್ಕದಲ್ಲಿ ಇನ್ನೊಂದು ಟ್ರಯಾಂಗಲ್ ಅನ್ನ ಈ ತರ ಡ್ರಾ ಮಾಡ್ಕೊಂತೀನಿ. ದಟ್ ಈಸ್ ಇಲ್ಲಿ ಇದು 60 ಡಿಗ್ರಿ 60 ಹತ್ರ ಹೋಗ್ಬೇಕು, 80 ಹತ್ರ ಹೋಗ್ಬೇಕು. ಇದನ್ನ ರೊಟೇಟ್ ಮಾಡ್ಕೊಂತೀನಿ, ಇದು ಈ ಕಡೆ ಬರುತ್ತೆ ಅಂದ್ರೆ 80 ಹತ್ರ ಹೋಗ್ಬೇಕಲ್ಲ, ಪಿ ಹತ್ರ ಬಿ ಹೋಗ್ಬೇಕು. ಸೊ ಇವಾಗ ನಾನು ಇದು ಪಿ ಹತ್ರ ಬಿ ಹೋಯ್ತು ಅಂದ್ರೆ ಇದನ್ನ ಇಲ್ಲಿ ಬಿ ಬರ್ಕೊಂತೀನಿ, ಇಲ್ಲಿ 80 ಡಿಗ್ರಿ ಬರ್ಕೊಳ್ತೀನಿ. ಯಾಕಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ನೋಡೋದಕ್ಕೆ ಒಂದೇ ತರ ಕಾಣಿಸ್ಬೇಕಲ್ಲ, ಹಾಗೆ ಇಲ್ಲಿ 60 ಡಿಗ್ರಿ ಬರ್ಕೊಳ್ತೀನಿ. ಇದನ್ನ 60 ಡಿಗ್ರಿ ಬರ್ಕೊಂಡೆ ಅಂತಂದ್ರೆ ಇದನ್ನ ಈಗ ಸಿ ಅನ್ನೋದು ಐತಲ್ಲ ಬಿ ಹತ್ರ ಹೋಗ್ಬೇಕು, ಕ್ಯೂ ಹತ್ರ ಹೋಗ್ಬೇಕು. ಈ ಟ್ರಯಾಂಗಲ್ ಕಂಪೇರ್ ಮಾಡಿದಾಗ ಸಿ ಇಲ್ಲಿ ಬರುತ್ತೆ, ಇನ್ನೇನಾದ್ರು ಉಳ್ಕೊಂತೈತಿ, ಎ ಉಳ್ಕೊಂತೈತಿ. ಹಂಗಾದ್ರೆ ಈ ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾಗುತ್ತೆ, ಪಿ ಆರ್ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ಆನ್ಸರ್ ಪಿ ಆರ್ ಅಂತ ಬರೀತೀವಿ ಕ್ವಶನ್ ನಂಬರ್ 11th ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 12th ಒನ್ಗೆ, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ಸ್ ಅಂತ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ಫಾರ್ಮುಲಾವನ್ನು ಬರೀತಾ ಇರ್ತೀರಿ ನೀವು. ದೆನ್ ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು 4/3 pi r cube ಅಂತ ಬರೀತೀರಿ, ಅದನ್ನ ಡೈರೆಕ್ಟ್ ಆಗಿ ಬರ್ದಿದ್ದೀನಿ ನಾನು. ನೆಕ್ಸ್ಟ್, ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ 2x + 3y - 9 = 0 ಅಂಡ್ 4x + 6y - 18 = 0 ಹ್ಯಾವ್ ಅಂತ ಕ್ವಶನ್ ಕೇಳಿದ್ದಾರೆ. ನಿಮಗೆ ಗೊತ್ತೇ ಇದೆ, ಅವಾಗಲೇ ನಾನು ಹೇಳಿದೆ, a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆದ್ರೆ ಇಟ್ ಈಸ್ ಅನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಇಲ್ಲಿ ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಡಸ್ ದಿಸ್ ಇಕ್ವೇಷನ್ಸ್ ಯಾವ ಅಂತ ಕ್ವಶನ್ ಕೇಳಿರೋದ್ರಿಂದ a1 ವ್ಯಾಲ್ಯೂ ಬೈ a2 ವ್ಯಾಲ್ಯೂ, b1 ವ್ಯಾಲ್ಯೂ ಬೈ b2 ವ್ಯಾಲ್ಯೂ, c1 ವ್ಯಾಲ್ಯೂ ಬೈ c2 ವ್ಯಾಲ್ಯೂ ಅನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, a1 ವ್ಯಾಲ್ಯೂ 2 ಐತೆ, b1 ವ್ಯಾಲ್ಯೂ 4 ಐತೆ, ಇದನ್ನ ಬರ್ಕೊಳ್ತೀನಿ ಈಸ್ ಈಕ್ವಲ್ ಟು ಅಂತ ಬರ್ಕೊಂಡು, ಇಲ್ಲಿ b1 ವ್ಯಾಲ್ಯೂ 3 ಐತೆ, b2 ವ್ಯಾಲ್ಯೂ 6 ಐತೆ, ಅದನ್ನ ಬರ್ಕೊಳ್ತೀನಿ. ನೆಕ್ಸ್ಟ್ c1 ವ್ಯಾಲ್ಯೂ -9 ಐತೆ ಡಿವೈಡೆಡ್ ಬೈ -18 ಐತೆ, ಇದನ್ನ ಹಿಂಗ್ ಬರ್ಕೊತೀವಿ. ಇಲ್ಲಿ ಎಲ್ಲವನ್ನು ಕ್ಯಾನ್ಸಲ್ ಮಾಡಿದಾಗ 2 1s 2 2s, ಇಲ್ಲಿ 3 1s 3 2s, ನೆಕ್ಸ್ಟ್ ಮೈನಸ್ ಗೆಟ್ ಕ್ಯಾನ್ಸಲ್ ಅಂಡ್ 9 1s 9 2s, ಎಲ್ಲ ಕಡೆಗೂ ಈಕ್ವಲ್ ಆಯ್ತು. ಅವಾಗಲೇ ನಿಮ್ಗೊಂದು ನಾನು ಇಂಟ್ ಹೇಳಿದ್ದೆ, a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಆದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಓನ್ಲಿ ಒನ್ ಸೊಲ್ಯೂಷನ್ ಬರುತ್ತೆ ಇದಕ್ಕೆ. ಬಟ್ ಇಲ್ಲಿ ಎಲ್ಲವೂ ಈಕ್ವಲ್ ಆಗಿದೆ ಅಂದ್ರೆ a1 ಡಿವೈಡೆಡ್ ಬೈ a2 is equal to b1 divided by b2 is equal to c1 by c2. ಹಿಂಗೆಲ್ಲವೂ ಈಕ್ವಲ್ ಆಯ್ತು ಅಂತಂದ್ರೆ ಇಟ್ ಈಸ್ ಎ ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತವೆ. ಕೋ ಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಒಂದಕ್ಕೊಂದು ಈ ತರ ಒಂದ್ರ ಮೇಲ್ಗಡೆ ಒಂದು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತವೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ 13th ಕ್ವಶನ್ಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್.
ನೆಕ್ಸ್ಟ್ ಕ್ವಶನ್ ನಂಬರ್ 14 ಇದೆಯಲ್ಲ, ಇದು ರೈಟ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಇಲ್ಲಿದೆ. ರೈಟ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 2x² ಪ್ಲಸ್ 2x² ಈಸ್ ಈಕ್ವಲ್ ಟು 3x ಮೈನಸ್ 5 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ದಾರೆ. ಇಲ್ಲೇನಿಲ್ಲ, ಇದು ಒಂದು ನಮಗೆ ಗೊತ್ತೇ ಇದೆ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸ್ಟ್ಯಾಂಡರ್ಡ್ ಫಾರ್ಮ್. ಇದನ್ನ ನಾವು ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ ನ ತಗೊಂಡ್ ಬರಿಬೇಕು ಅಂತಂದ್ರೆ ಈ ಫಾರ್ಮ್ ನಲ್ಲಿ ಬರಿಬೇಕು ಇದನ್ನ. ಸೊ ಅವಾಗ ಆನ್ಸರ್ ಏನ್ ಬರುತ್ತೆ, 2x² ಮೈನಸ್ 3x ಪ್ಲಸ್ 5 ಅಂತ 5 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ದಿಸ್ ಇಸ್ 14th ಕ್ವಶನ್. ಅಂಡ್ 15th ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಥರ್ಡ್ ಟರ್ಮ್ ಆಫ್ ಎನ್ AP ಈಸ್ 13 ಅಂಡ್ ಸೆಕೆಂಡ್ ಟರ್ಮ್ ಈಸ್ 8, ದೆನ್ ಫೈಂಡ್ ದ ಫಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಅಂತ ಕೇಳಿದ್ದಾರೆ. ಅಂದ್ರೆ ಎ ವ್ಯಾಲ್ಯೂ ಅನ್ನ ನಾವು ಇಂಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಬೇಕು. ಎ ವ್ಯಾಲ್ಯೂ ಇಲ್ಲಿ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, A3 ವ್ಯಾಲ್ಯೂ ಕೊಟ್ಟಿದ್ದಾರೆ. A3 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ದ ಥರ್ಡ್ ಟರ್ಮ್ ಆಫ್ ಎನ್ AP ಈಸ್ 13 ಅಂತ. A3 ವ್ಯಾಲ್ಯೂ ಅನ್ನ ಇಂಡೈರೆಕ್ಟ್ ಆಗಿ 13 ಅಂತ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಟರ್ಮ್ A2 ವ್ಯಾಲ್ಯೂ ಕೊಟ್ಟಿದ್ದಾರೆ. A2 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ನಮಗೆ ಗೊತ್ತೇ ಇದೆ A3 ನಲ್ಲಿ A2 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ ಕಾಮನ್ ಡಿಫರೆನ್ಸ್ ಸಿಗ್ತದೆ ಡಿ ವ್ಯಾಲ್ಯೂ. ಸೊ ಇಲ್ಲಿ A3 ವ್ಯಾಲ್ಯೂ ಎಷ್ಟೈತೆ, 13 ಅಂಡ್ A2 ವ್ಯಾಲ್ಯೂ ಈ ಕಡೆ ಇಲ್ಲಿ 8. ಹಂಗಾದ್ರೆ ಇಲ್ಲೊಂದು ನಂಬರ್ ಬರ್ತತಿ, ಅದು ಫಸ್ಟ್ ಟರ್ಮ್ ಆಗಿರ್ತತಿ. ಈಗ ನಾವು ಫಸ್ಟ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನೋಡ್ರಿ, ಇಲ್ಲಿ ಇದರಲ್ಲಿ ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ, 5 ಬರುತ್ತೆ. ಹಂಗಾಗಿ ಇದರಲ್ಲಿ ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರು ಕೂಡ 5 ಬರಬೇಕು, ದಟ್ ಈಸ್ ಫಸ್ಟ್ ಟರ್ಮ್. ಸೊ 8 ಅಲ್ಲಿ 5 ಸಬ್ಟ್ರಾಕ್ಷನ್ ಮಾಡ್ರಿ, ಎಷ್ಟು ಬರುತ್ತೆ, 3 ಬರುತ್ತೆ. ಆ 3 ನ ಡೈರೆಕ್ಟ್ ಆಗಿ ಇಲ್ಲಿ ಬರದೆ ಅಂತ ದಿಸ್ ಇಸ್ ದ ಫಸ್ಟ್ ಟರ್ಮ್. ಹಿಂಗ ಡೈರೆಕ್ಟ್ ಆಗಿ ನಾವು ಫೈಂಡ್ ಔಟ್ ಮಾಡಬಹುದು. ಹಂಗಾಗಿ ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಆಫ್ ದಿಸ್ AP ಈಸ್ 3 ಅಂತ ಬರೀತೀವಿ. ಅಂಡ್ ಕ್ವಶನ್ ನಂಬರ್ 16th ಒನ್, ಲಾಸ್ಟ್ ಕ್ವಶನ್ ಇದರಲ್ಲಿ, ಈ ಒಂದು ಪಾರ್ಟ್ ನಲ್ಲಿ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ ನಲ್ಲಿ ಎಕ್ಸ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ ಟು 10 ಬರ್ತದೆ. ಅದು ಅದೇಂಗ್ ಬರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, AD ಡಿವೈಡೆಡ್ ಬೈ AB. ಇದು ಸಿಮಿಲರ್ ಟ್ರಯಾಂಗಲ್ಸ್, ಇವೆರಡು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಫಸ್ಟ್ ನಾವು ಪ್ರೂವ್ ಮಾಡ್ಕೊಂಡು, ಇದು A, ಇದು B, ಇದು C, ನೆಕ್ಸ್ಟ್ ಇದು A, ಇದು D, ಇದು E. ನೋಡ್ರಿ ಇಲ್ಲಿ ABC ಅನ್ನೋ ಈ ದೊಡ್ಡ ಟ್ರಯಾಂಗಲ್, ADC ಅನ್ನೋ ಈ ಸಣ್ಣ ಟ್ರಯಾಂಗಲ್, ಇವೆರಡು ಸಿಮಿಲರ್ ಟ್ರಯಾಂಗಲ್ಸ್ ಆಗ್ತವೆ. ಯಾಕಂತ ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗುತ್ತೆ ಅಂಡ್ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗುತ್ತೆ. ಬೈ AA ಕ್ರೈಟೇರಿಯಾ ಪ್ರಕಾರ ಇವೆರಡು ಟ್ರಯಾಂಗಲ್ಸ್ ಏನಾಗ್ತವೆ ಅಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಆಗ್ತವೆ. ಯಾವಾಗ ಸಿಮಿಲರ್ ಟ್ರಯಾಂಗಲ್ಸ್ ಆಗ್ತವೋ ಅವು ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ಗಳನ್ನ ನಾವು ಡಿವೈಡ್ ಮಾಡಿ ರೇಷಿಯೋನಲ್ಲಿ ಈಕ್ವಲ್ ಆಗ್ತವೆ ಅಂತ ನಾವು ಪ್ರೂವ್ ಮಾಡ್ತೀವಿ. ಸೊ AD ಡಿವೈಡೆಡ್ ಬೈ AB ಅಂತ ಬರೀತೀವಿ ಡೈರೆಕ್ಟ್ ಆಗಿ. ದಿಸ್ ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AC ಇಸ್ ಈಕ್ವಲ್ ಟು DE ಡಿವೈಡೆಡ್ ಬೈ BC ಅಂತ ಬರೀತೀವಿ. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು BC ವ್ಯಾಲ್ಯೂ ಅಂದ್ರೆ X ವ್ಯಾಲ್ಯೂ. ಈ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು, BC ವ್ಯಾಲ್ಯೂ. ಇದೇನು ನಮಗೆ ಅವಶ್ಯಕತೆ ಇಲ್ಲ, ಇದ್ರ ವ್ಯಾಲ್ಯೂ ಬರ್ಕೊಳ್ಳೋಣ. AD ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 2 ಸೆಂಟಿಮೀಟರ್. ಅಂಡ್ A ಇಂದ ಹಿಡಿದು B ವರೆಗೂ ಇರತಕ್ಕಂತ ಈ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ನೋಡ್ರಿ ಇಲ್ಲಿ, ಯಾಕಂದ್ರೆ ಇಲ್ಲಿ AB ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ಅದಕ್ಕೋಸ್ಕರ A ಇಂದ ಹಿಡಿದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರತಕ್ಕಂತ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಐತೆ, ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಐತೆ. ಟೋಟಲ್ ಎಷ್ಟಾಗುತ್ತೆ, 5 ಆಗುತ್ತೆ. ಅದಕ್ಕೆ 2/5 ಅಂತ ಬರ್ಕೊಂತೀವಿ. ದಿಸ್ ಇಸ್ ಈಕ್ವಲ್ ಟು ಈ DE ವ್ಯಾಲ್ಯೂ ನೋಡ್ರಿ, DE ವ್ಯಾಲ್ಯೂ ಇಲ್ಲಿ ಐತೆ, ಇಲ್ಲಿ 4 ಸೆಂಟಿಮೀಟರ್, 4 ಹಂಗೆ ಬರ್ಕೊಳ್ಳೋಣ. ಡಿವೈಡೆಡ್ ಬೈ BC ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಇದನ್ನ ಕ್ಯಾನ್ಸಲೇಷನ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ BC ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 10 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಹಾಗಾಗಿ ಕ್ವಶನ್ ನಂಬರ್ 16th ಒನ್ಗೆ BC ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಈ ತರ ನಾವು ಕ್ವಶನ್ ನಂಬರ್ ಫಸ್ಟ್ ಇಂದ ಹಿಡಿದು ಕ್ವಶನ್ ನಂಬರ್ 16 ವರೆಗೂ ನಾವು ನೋಡ್ತಾ ಹೋಗಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾನು ಕ್ವಶನ್ ನಂಬರ್ 17th ಇಂದ ಹಿಡಿದು ಮತ್ತೆ 2 ಮಾರ್ಕಿಂದು 3 ಮಾರ್ಕಿಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಸ್ಪೆಷಲಿ ಇದರಲ್ಲಿ ಈಗ ನೆಕ್ಸ್ಟ್ ಬರ್ತಕ್ಕಂತ ಒಂದು ವಿಡಿಯೋದಲ್ಲಿ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೀನಿ. ಕ್ವಶನ್ ನಂಬರ್ 17th ಇಂದ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.